ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಬಸವ ಎಚ್ ಸೇದಣ್ಣನವರು ಅಂತೇಳಿ ನಿಮ್ಮ ಜೊತೆಗೆ ಒಂದು ಚಿಕ್ಕದಾದ ಮಾಹಿತಿಯನ್ನು ಹಂಚ್ಕೋಬೇಕಂತೇಳಿ ಬಂದಿದ್ದೇನೆ. ಏನಪ್ಪ ಅದು ಚಿಕ್ಕದಾದ ಮಾಹಿತಿ ಅಂದರೆ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿ ಅಂತೇಳಿ. ಎಲ್ರಿಗೂ ಈ ನಿಧಿ ಬಗ್ಗೆ ಮಾಹಿತಿ ಇರ್ಬೋದು, ಬಟ್ ಕೆಲವೊಂದಷ್ಟು ಜನಕ್ಕೆ ಈ ಮಾಹಿತಿ ಇಲ್ಲ ಅಂಥೇಳಿ ಆ ಮಾಹಿತಿಯನ್ನು ಹಂಚ್ಕೋಬೇಕಂತೇಳಿ ಬಂದಿದ್ದೇನೆ. ಏನಪ್ಪ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿ ಅಂದರೆ, ಸ್ಥಳೀಯ ಶಾಸಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಸೇವೆಗಳ ವಿಚಾರದಲ್ಲಿ ಕ್ಷೇತ್ರದ ಜನರ ಆಶೋತ್ತರಗಳಿಗೆ ಸ್ಪಂದಿಸಲು ಶಾಸಕರಿಗೆ ಅನುಕೂಲವಾಗುವಂತೆ ಒಂದಿಷ್ಟು ಅಮೌಂಟನ್ನು ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವು ಪ್ರಥಮವಾಗಿ 2001 ಮತ್ತು 2002ರಲ್ಲಿ ಅನುಷ್ಠಾನಗೊಳ್ಳುತ್ತೆ. ಅದು ಪ್ರಮುಖವಾಗಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿ ಅಂತೇಳಿ ಮತ್ತು KL ಲ್ಯಾಡ್ಸ್ ಅನ್ನೋ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಆರಂಭಿಕ ಹಂತದಲ್ಲಿ 25 ಲಕ್ಷ ಅನುದಾನ ಬಿಡುಗಡೆ ಆಗ್ತಿತ್ತು. ಬಟ್ ಕ್ಷೇತ್ರದ ಶಾಸಕರು ಇದು ಅನುದಾನ ಸಾಲೋದಿಲ್ಲ ಅಂಥೇಳಿ 2006 ಮತ್ತು 2007ರಲ್ಲಿ 1 ಕೋಟಿ ಅನುದಾನವನ್ನು ಹೆಚ್ಚಿಸಲಾಗಿತ್ತು. 2013 ಮತ್ತು 2014ರಲ್ಲಿ ಈ ಅನುದಾನವನ್ನು 2 ಕೋಟಿಗೆ ಹೆಚ್ಚಿಸಲಾಗಿದೆ. ಇಂದಿಗೂ 2 ಕೋಟಿ ಅನುದಾನವನ್ನು ಬಿಡುಗಡೆ ನಾವು ನೋಡ್ತೀವಿ. ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಸದಸ್ಯರು ಎಲ್ರಿಗೂ ಸೇರಿ ಬರುತ್ತೆ ಏನೋ ಅಂತ ಪ್ರಶ್ನೆ ಮಾಡಿದರೆ, ಹೌದು, ವಿಧಾನಸಭೆ 224 ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ 75 ಸದಸ್ಯರನ್ನೊಳಗೊಂಡು ಎಲ್ಲರಿಗೂ ವಾರ್ಷಿಕವಾಗಿ 2 ಕೋಟಿ ರೂಪಾಯಿ ತಮ್ಮ ಪ್ರದೇಶ ಸ್ಥಳೀಯ ನಿಧಿ ಅಲ್ಲಿ ಜಮೆ ಆಗ್ತದೆ. ಆ ಜಮೆ ಆಗ್ತಕ್ಕಂತಹ ಹಣವು 2023 ಮತ್ತು 2024ರ ಒಂದು ಅಂಕಿಅಂಶವನ್ನು ನೋಡಿದಾಗ, ಸ್ಟ್ಯಾಟಿಸ್ಟಿಕಲನ್ನು ನೋಡಿದಾಗ 1756 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಅದರಲ್ಲಿ ಆಶ್ಚರ್ಯ ಏನಂದರೆ 218 ಕೋಟಿ ಮಾತ್ರ ವೆಚ್ಚ ಮಾಡಲಾಗಿದೆ. ವರ್ಷದಲ್ಲಿ 2023 ಮತ್ತು 2024ರಲ್ಲಿ 1756 ಕೋಟಿ ಅನುದಾನ ಬಿಡುಗಡೆ ಆದರೂ ಸಹಿತ ನಮ್ಮ ಶಾಸಕರು ಬರೀ 218 ಕೋಟಿ ವೆಚ್ಚ ಮಾಡಲಾಗಿದೆ. ಉಳಿದಿರೋ ಅಮೌಂಟು 1038 ಕೋಟಿ ಅಮೌಂಟು ತಟಸ್ಥವಾಗಿ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಖಾತೆಯಲ್ಲಿ PDL ಖಾತೆಯಲ್ಲಿ ಜಮಾ ಆಗಿದೆ. ವರ್ಷದಿಂದ ಬಾಕಿ ಇದೆ. ಯಾಕೆ ನಮ್ಮ ಶಾಸಕರು ನಿರಾದಾಶಾಯಕ ಆಡಳಿತವನ್ನು ಮಾಡ್ತಿದ್ದಾರೆ? ಜನಪ್ರತಿನಿಧಿಗಳ ಸಮಸ್ಯೆಗಳನ್ನು ಆಲಿಸ್ತಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಕಾಣ್ತಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಇಂಥ ಸ್ಟ್ಯಾಟಿಸ್ಟಿಕಲನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿ ಅಡಿಯಲ್ಲಿ ಸಾಕಷ್ಟು ಕಾಮಗಾರಿಗಳು, ಯೋಜನೆಗಳು ಕೈಗೊಳ್ಳಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಒಂದು ಸ್ಟ್ಯಾಟಿಸ್ಟಿಕಲನ್ನು ನೋಡಿದಾಗ, ಅಂಕಿಅಂಶ ನೋಡಿದಾಗ 31,236 ಕಾಮಗಾರಿಗಳು ಪೂರ್ಣಗೊಂಡಿಲ್ಲ ಹಲವು ವರ್ಷಗಳಿಂದ ಅಂಥೇಳಿ ಒಂದು ಸ್ಟ್ಯಾಟಿಸ್ಟಿಕಲ್ ಅಂಕಿಅಂಶಗಳ ದಾಖಲೆಯನ್ನು ನಾವು ಇಲಾಖೆಯಿಂದ ಮೊನ್ನೆ ಹೊರಪಡಿಸಿದ್ದಾರೆ. ಅವುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಮಾಹಿತಿ ಎಲ್ರಿಗೂ ತಲುಪಿದೆ ಅಂದ್ಕೊಳ್ತೀನಿ. ನಮಸ್ಕಾರ.